दोस्तों साथियों, हम सबको ये पूछना पड़ेगा कि फिर महात्मा गांधी रोजगार गारंटी कानून को बीजेपी और जनता दल ने खत्म क्यों किया? ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಸೇರಿ ಪ್ರಶ್ನೆ ಮಾಡಬೇಕಾಗ್ತದೆ. MGNREGA ಯೋಜನೆನ, ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿದ್ದಂತ ಯೋಜನೆನ ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಇದನ್ನ ಮುಗಿಸಕ್ಕೆ, ಮೊಟಕುಗೊಳಿಸಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರಂತ ಪ್ರಶ್ನೆ ಮಾಡಬೇಕು. दोस्तों, इस देश में 11 करोड़ 11 करोड़ मजदूर हैं, उनका परिवार मिलाओ तो वो संख्या 55 करोड़ यानी 55 करोड़ है. ಬಂಧುಗಳ, ಇವತ್ತು ಈ ದೇಶದಲ್ಲಿ ನರೇಗಾ ಆಧಾರದ ಮೇಲೆ 11 ಕೋಟಿ ಕುಟುಂಬಗಳು ದುಡಿತಾ ಇದಾವ್ರೆ. ಅವರ ಕುಟುಂಬದ ಸದಸ್ಯರುಗಳನ್ನೆಲ್ಲರನ್ನೂ ಕೂಡ ಸೇರಿಸಿಕೊಂಡ್ರೆ 55 ಕೋಟಿ ಜನ ಇವತ್ತು ನರೇಗಾ ಅಡಿಯಲ್ಲಿ ಜೀವನ ನಡೆಸ್ಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. बीजेपी और जनता दल 55 करोड़ लोगों की रोजी और रोटी और उनके पेट पर लात क्यों मार रहे हैं? ಬಂಧುಗಳ, ಇವತ್ತು ನಾವು ಪ್ರಶ್ನೆ ಮಾಡಬೇಕು, ಬಿಜೆಪಿ ಮತ್ತೆ ಜೆಡಿಎಸ್ ಈ ದೇಶದ 55 ಕೋಟಿ ಕುಟುಂಬಗಳ ಅನ್ನದ ತುತ್ತನ್ನ ಯಾಕೆ ಕಿತ್ಕೋತಾ ಇದೆ, ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದಾರೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಬಂಧುಗಳೇ, वो दलित से मजदूरी का अधिकार क्यों छीनना चाहते हैं? ಇವತ್ತವರು ಪರಿಶಿಷ್ಟ ಜಾತಿಯ, ಪರಿಶಿಷ್ಟದ ವರ್ಗದ ಜನರಿಂದ ಅವ್ರ ಅನ್ನದ ತುತ್ತನ್ನ, ದುಡಿಯಂತ ಹಕ್ಕನ್ನ ಯಾಕೆ ಕಿತ್ಕೋತಾರಂತೇಳಿ ಪ್ರಶ್ನೆ ಮಾಡಬೇಕು. ಬಂಧುಗಳೇ, वो पिछड़ों और आदिवासियों से उनके काम का अधिकार क्यों छीनना चाहते हैं? ಇವತ್ತು ಹಿಂದುಳಿದ ವರ್ಗದವರು, ಬುಡಕಟ್ಟು ಜನರ ದುಡಿಯುವ ಹಕ್ಕನ್ನ, ಅನ್ನದ ಹಕ್ಕನ್ನ ಯಾಕೆ ಕಿತ್ಕೋತಾ ಇದಾರೆ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕು. ಬಂಧುಗಳೇ, वो हिंदू हो, मुस्लिम हो, सिख हो, ईसाई हो, वो उनसे रोजी रोटी कमाने का और सरकार से अधिकार से काम मांगने का अधिकार क्यों छीन रहे हैं? ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇವತ್ತು ಅವರೆಲ್ಲರೂ ಕೂಡ ಒಂದೊತ್ತಿನ ಊಟ, ಒಂದು ಕೈ ತುತ್ತು, ಹೊಟ್ಟೆ ಪಾಡ್ಗೋಸ್ಕರ ದುಡಿಯಂತ ಹಕ್ಕು, ಇದೆಲ್ಲವನ್ನೂ ಕೂಡ ಯಾಕೆ ಕಳಚ್ಕೋತಾ ಇದಾರೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಬಂಧುಗಳೇ, ये सवाल हमें बीजेपी के हर नेता से पूछना पड़ेगा. ಈ ಪ್ರಶ್ನೆನ ನಾವು ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ನಾಯಕನೂ ಕೂಡ ಕೇಳಬೇಕಾಗುತ್ತೆ. उनके कॉरपोरेटर से, उनके सरपंच से, उनके विधायक से, उनके एमपी से, उनके केंद्रीय मंत्रियों से ये सवाल पूछना चाहिए कि आप गरीब के पेट पर लात क्यों मार रहे हैं? ಇವತ್ತು ನಾವು ಬಿಜೆಪಿ ಪಾರ್ಟಿಯ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು, ಚೇರ್ಮನ್ ರಿಂದ ಹಿಡಿದು, ಕೌನ್ಸಿಲರ್ ಇಂದ ಹಿಡಿದು, ಕಾರ್ಪೊರೇಟರ್ ಇಂದ ಹಿಡಿದು, MLA, MP, ಮಂತ್ರಿಗಳು ಅವರೆಲ್ಲರನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ನೀವ್ ಯಾಕೆ ಬಡ ಜನರ ಹೊಟ್ಟೆಯ ಅನ್ನನ ಕಿತ್ಕೋತಾ ಇದ್ದೀರಾ ಅಂತ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಬೇಕಾಗುತ್ತೆ. ಬಂಧುಗಳೇ, और अब दिल्ली में बैठकर वो फैसला करेंगे कि किस गांव में किसको मजदूरी चाहिए. ಇವತ್ತು ಅವ್ರು ಯಾವ ತರದ ಕಾನೂನ್ನ ತಂದಿದ್ದಾರೆ ಅಂತಂದ್ರೆ, ದೆಹಲಿಯಲ್ಲಿ ಕೂತು ಹಳ್ಳಿಯಲ್ಲಾಗಂತ ಯೋಜನೆಗಳನ್ನ ಅವ್ರು ತೀರ್ಮಾನ ಮಾಡ್ತಾರಂತೆ, ನಿರ್ಧಾರ ಮಾಡ್ತಾರಂತೆ. क्या दिल्ली में बैठे ऑफिसर्स को हिंदुस्तान के 7.5 लाख 7.5 लाख 7.5 लाख गांव की समस्याएं और जरूरियात का पता है? ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಅವ್ರ ಗಮನದಲ್ಲಿದೆಯಾ, ಅವ್ರ ಜ್ಞಾನದಲ್ಲಿದೆಯಾ, ಕರ್ನಾಟಕ ಈ ಭಾರತ ದೇಶದಲ್ಲಿರ್ತಕ್ಕಂಥ 7.5 ಲಕ್ಷ ಗ್ರಾಮಗಳಲ್ಲಿ ಯಾವ ಗ್ರಾಮದಲ್ಲಿ ಯಾವ ಕೆಲಸ ಆಗ್ಬೇಕಾಗಿದೆ, ಏನ್ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತೇಳಿ ಡೆಲ್ಲಿಯಲ್ಲಿ ಕೂತಿರಂತ ಅಧಿಕಾರಿಗಳಿಗೆ ಗೊತ್ತಿರುತ್ತಾ? बीजेपी और जनता दल आपके जेब का पैसा और आपके बच्चों की रोटी छीनना चाहते हैं, छीन रहे हैं. ये सवाल हमें उनसे पूछना पड़ेगा. ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ನಿಮ್ ಜೇಬಲ್ಲಿರಂತ ಕಾಸನ್ನ ಕತ್ತರಿಸ್ತಾ ಇದ್ದಾರೆ, ನಿಮ್ ಮಕ್ಕಳ ಭವಿಷ್ಯನ ಕುಂಠಿತವಾಗಿ ಮಾಡ್ತಾ ಇದ್ದಾರೆ, ಊಟದ ಹಕ್ಕನ್ನ ಕಳ್ಚ್ಕೋತಾ ಇದ್ದಾರೆ. ಈ ರೀತಿಯ ಅನ್ಯಾಯನ ಯಾಕೆ ಅವರು ಎಸಗ್ತಾ ಇದ್ದಾರೆ ಅಂತೇಳಿ ಇವತ್ತು ನಾವು ನೀವೆಲ್ಲರೂ ಸೇರಿ ಪ್ರಶ್ನೆ ಮಾಡಬೇಕಾಗುತ್ತೆ. और आखिर में ये कहूंगा, प्रधानमंत्री मोदी ने एक और व्यापार समझौता किया है अमेरिका से. ಇವತ್ತು ಕಡೆಯಲ್ಲಿ ನಾನು ಮತ್ತೊಂದು ಮಾತು ಹೇಳಬೇಕಾಗ್ತೇನೆ. ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಇವತ್ತು ಅಮೆರಿಕದಲ್ಲಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮತ್ತೊಂದು ಒಡಂಬಡಿಕೆ ಒಪ್ಪಂದನ ಮಾಡಿಕೊಂಡಿದ್ದಾರೆ. अमेरिका से किया गया ये व्यापार समझौता सीधे सीधे गांव, खेत, खलिहान, गरीब, उनके रोजी रोटी को गिरवी रखने का षड्यंत्र है. ಇವತ್ತು ವಿದೇಶದಲ್ಲಿರ್ತಕ್ಕಂಥ ಅಮೆರಿಕ ಜೊತೆ ನರೇಂದ್ರ ಮೋದಿ ಅವರು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ
ಯಾರಿಗ ಅನ್ಯಾಯ ಮಾಡುತ್ತೆ, ಯಾರಿಗ್ ಮೋಸ ಮಾಡುತ್ತೆ ಅಂತಂದ್ರೆ ಗ್ರಾಮಗಳಲ್ಲಿರ್ತಕ್ಕಂಥ ರೈತರು, ಬಡವರು, ಶ್ರಮಿಕರು ನಿಮ್ಗೆ ತೊಂದರೆ ಮಾಡ್ತಾರೆ. ಅವ್ರು ಮಾಡಿರ್ತಕ್ಕಂಥ ಒಪ್ಪಂದದಿಂದ ನಾವೆಲ್ಲರೂ ಕೂಡ ಅದರ ಪರಿಣಾಮನ, ಅದರ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. अगर मक्का अमेरिका से आएगा, मिस अगर ज्वार अमेरिका से आएगा, अगर सोयाबीन अमेरिका से आएगा, तो हमारे किसान का क्या होगा, हमारे मजदूर का क्या होगा? ವಿದೇಶಗಳಿಂದ ಅಮೆರಿಕಾಯಿಂದ ಜೋಳ ತಂದ್ರೆ, ಅಮೆರಿಕಾಯಿಂದ ಗೋಧಿ ತಂದ್ರೆ, ಅಮೆರಿಕಾಯಿಂದ ಸೋಯಾ ತಂದ್ರೆ, ಇಲ್ಲಿ ನಮ್ ದೇಶದಲ್ಲಿರ್ತಕ್ಕಂಥ ರೈತರು, ನಮ್ ದೇಶದಲ್ಲಿ ರೈತರು ಬೆಳೆದಂತ ಪದಾರ್ಥಗಳು ಇವೆಲ್ಲ ಏನಾಗಬೇಕಾಗಿದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. अगर तूर दाल और दूसरी दालें अमेरिका, ब्राजील, इंडोनेशिया से आएंगी, तो फिर रायचूर से लेकर और कलबुर्गी तक और पूरे कर्नाटक और हिंदुस्तान के किसान का, मजदूर का क्या होगा? ಇವತ್ತು ಬೇಳೆಗಳು, ವಿವಿಧ ಬೇಳೆಗಳನ್ನ ಬೇರೆ ಬೇರೆ ದೇಶಗಳಿಂದ, ಇಂಡೋನೇಷ್ಯಾದಿಂದ, ಮಲೇಷ್ಯಾದಿಂದ ಈ ಭಾರತ ದೇಶಕ್ಕೆ ತಂದ್ರೆ, ಈ ದೇಶದಲ್ಲೇ ಬೇಳೆಗೋಸ್ಕರ ಖ್ಯಾತಿಯಾಗಿರ್ತಕ್ಕಂಥ ರಾಯಚೂರು, ಕಲಬುರ್ಗಿ, ಬೀದರ್ ಈ ಭಾಗದಲ್ಲಿರ್ತಕ್ಕಂಥ ರೈತರು ಅವ್ರು ಬೆಳೆದಂತ ಪದಾರ್ಥಗಳನ್ನ ಎಲ್ಲಿ ಕೊಡಬೇಕಾಗಿದೆ, ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಂಧುಗಳೇ. अगर सारे फल, सारी सब्जियां अमेरिका और दूसरे मुल्कों से आएंगी, तो फिर इस देश का पेट पालने वाले किसान और मजदूर का क्या होगा? ಬಂಧುಗಳೇ, ಇವತ್ತು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ವಿವಿಧ ದೇಶಗಳಿಂದ ಇವತ್ತು ಭಾರತ ದೇಶಕ್ಕೆ ನಾವು ತರಿಸ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಹಣ್ಣು ಬೆಳೆಗಾರರು, ಹೂ ಬೆಳೆಗಾರರು, ತರಕಾರಿ ಬೆಳೆಗಾರರು ಅವ್ರು ಬರೆದಂತ ಬೆಳೆ ಎಲ್ಲಿ ಹೋಗ್ಬೇಕು? ಅವ್ರ ಹೊಟ್ಟೆ ಪಾಡ್ಗೋಸ್ಕರ ಅವ್ರು ಯಾರನ್ನೋಗಿ ಪ್ರಶ್ನೆ ಮಾಡಬೇಕು? अगर हम अमेरिका से 5 साल में 45 लाख करोड़ 45 लाख करोड़ का सामान खरीदेंगे, यानी हर साल 9 लाख करोड़ 9 लाख करोड़, तो फिर हमारे छोटे छोटे उद्योगपति, छोटे छोटे काम करने वाले, फैक्ट्री चलाने वाले मालिक और मजदूरों का क्या होगा? ಬಂಧುಗಳೇ, ಇವತ್ತು ಏನು ಕೇಂದ್ರ ಸರ್ಕಾರ ಮಾಡಿಕೊಂಡಿರೋ ಒಪ್ಪಂದದ ಪ್ರಕಾರವಾಗಿ 5 ವರ್ಷದಲ್ಲಿ 45 ಲಕ್ಷ ಕೋಟಿ ರೂಪಾಯಿಗಳಷ್ಟು ಪದಾರ್ಥಗಳನ್ನ ವಿದೇಶದಿಂದ ನಾವಿವತ್ತು ಕೊಂಡ್ಕೋತೀವಿ ಅಂದ್ರೆ ಬಂಧುಗಳೇ, ನಾವು ಇಟ್ಕೋಬೇಕು ವರ್ಷಕ್ಕೆ 9 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಮಗ್ರಿಗಳನ್ನ ನಾವು ವಿದೇಶಗಳಿಂದ ಭಾರತಕ್ಕೆ ತರಿಸ್ಕೊಂಡ್ರೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೈಗಾರಿಕೆಗಳು, ಕಾರ್ಖಾನೆಗಳು, ಇಲ್ಲಿರ್ತಕ್ಕಂಥ ಮಾಲೀಕರು, ಅಲ್ಲಿ ದುಡಿಯಂತ ಕಾರ್ಮಿಕರು ಅವ್ರ ಗತಿ ಏನಾಗಬೇಕಾಗಿದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕು ಬಂಧುಗಳೇ. बंधुगणे, मैं अंत में यही कहूंगा कि ये लोग इस देश के किसान और गरीब की रोजी रोटी को गिरवी रख रहे हैं. अगर आज आप नहीं जागे तो ये इस देश को बेच डालेंगे. ಬಂಧುಗಳೇ, ಕಡೆಯಲ್ಲಿ ನಾನೊಂದು ಮಾತು ಹೇಳ್ತೀನಿ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಈ ದೇಶದ ಬಡವರ ಭವಿಷ್ಯಗಳನ್ನ, ನಿಮ್ಮ ಅನ್ನದ ತುತ್ತುಗಳನ್ನ, ಶ್ರಮಿಕರನ್ನ, ಈ ದೇಶದ ಜನರನ್ನ ಅಡವಾಗಿ ಈಗಾಗಲೇ ಇಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಎಚ್ಚೆತ್ಕೋದಿದ್ರೆ, ಗಮನ ತಗೋದಿದ್ರೆ ಇವ್ರು ನಮ್ಮನ್ನ, ನಿಮ್ಮನ್ನ ಎಲ್ಲರನ್ನೂ ಕೂಡ ಮಾರಾಕಿ ಈ ದೇಶನ ಮುಚ್ಕೊಂಡು ಹೋಗ್ತಾರೆ ಬಂಧುಗಳೇ. इसलिए आइए इकट्ठे होकर संघर्ष करें. आइए इकट्ठे होकर एक हुंकार भरें कि इस देश का किसान, इस देश का मजदूर, इस देश का खेत खलिहान, गांव, अल्पसंख्यक, हिंदू, मुसलमान, सिख, ईसाई, हम सब जिंदा हैं और हम हमारे देश को बिकने नहीं देंगे. ಬಂಧುಗಳೇ, ನಾನು ತಮ್ಮಲ್ಲೆಲ್ಲ ಕೂಡ ಮನವಿ ಮಾಡ್ತೀನಿ, ಬನ್ನಿ ಒಗ್ಗಟ್ಟಾಗೋಣ, ಒಗ್ಗೂಡ್ಸೋಣ, ಒಗ್ಗಟ್ಟಾಗಿ ಒಂದು ಕೂಗಾಕೋಣ. ಈ ದೇಶದಲ್ಲಿರ್ತಕ್ಕಂಥ ಬಡವರು, ಶ್ರಮಿಕರು, ಪರಿಶಿಷ್ಟ ಜಾತಿ ಪಂಗಡದವರು, ಬುಡಕಟ್ಟವರು, ಹಿಂದುಳಿದ ವರ್ಗದವರು, ಕಾರ್ಮಿಕರು, ಶ್ರಮಿಕರು ನಾವೆಲ್ಲರೂ ಕೂಡ ಸೇರಿ ಒಂದು ಕೂಗನ್ನ ಹಾಕೋಣ. ಈ ದೇಶನ ನಾವು ಮಾರಾಟ ಮಾಡಕ್ ನಾವು ತಯಾರಾಗಿಲ್ಲ ಅಂತೇಳಿ ನಾವೊಂದು ಕೂಗನ್ನ ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಮಾಡೋಣ. मल्लिकार्जुन खड़गे जी के नेतृत्व में, राहुल गांधी जी के नेतृत्व में, सिद्धारमैया जी और डीके शिव कुमार जी के नेतृत्व में और इस देश के गरीबों और मेहनत कशों के नेतृत्व में ये अंतिम संघर्ष, इस देश की सरकार इस देश को बेच ना दे, उसके खिलाफ मिलकर हमें लड़ना पड़ेगा. ಬಂಧುಗಳೇ, ಇವತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರ ನೇತೃತ್ವದಲ್ಲಿ, ಶ್ರೀ ರಾಹುಲ್ ಗಾಂಧಿ ಜಿ ಅವರ ನೇತೃತ್ವದಲ್ಲಿ,
ಶ್ರೀ ಸಿದ್ದರಾಮಯ್ಯ ಜಿ ಅವರ ನೇತೃತ್ವದಲ್ಲಿ, ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ, ಇವತ್ತು ಈ ರೈತರ ನೇತೃತ್ವದಲ್ಲಿ, ನಿಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ಕಡೆ ಸಂಗ್ರಾಮ, ಒಂದು ಕಡೆ ಹೋರಾಟ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಮಾಡಿಲ್ಲ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಬಿಜೆಪಿ ಅವರು ನಿಮ್ಮನ್ನ ಎಲ್ಲರನ್ನೂ ಕೂಡ ಸೇರಿ ಮಾರ್ಬಿಡ್ತಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಬಂಧುಗಳೇ. इस संघर्ष को घर घर तक ले जाने के लिए अब तैयार हो जाइए. बहुत बहुत शुक्रिया. आप सबको नमस्कार. जय हिंद, जय कर्नाटका.